ಸೊ ರೇನಿ ನಾನು ಹೆಂಗ್ ಕಾಣಿಸ್ತಾ ಇದೆ? ಆಕ್ಚುಲಿ ಸೀರೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿಲ್ಲ ಅಂದ್ರು, ಬಟ್ ಏನೋ ಅಪ್ರೂಪಕ್ಕೆ ಚೆನ್ನಾಗಿತ್ತು. ಜಸ್ಟ್ ಲೈಕ್ ಅ ಚೈಲ್ಡ್ ಸಾಸಿ ಅಂತ ಹೇಳ್ತಾ ಇದೆ. ಏನೇ ಸೇಮ್ ನಮ್ ಸ್ಕೂಲ್ ತರ ಇದೆ. ಹೌದಾ? ನಾನು ಬ್ಲೂ ಹೌಸ್ ಅಲ್ಲಿ ಇದೆ ಅಕ್ಕ, ನೀನ್ ಎಲ್ಲೋ ಹೌಸ್ ತಾನೆ? ನಾನು ಬ್ಲೂ ಹೌಸ್. ಹಲೋ ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ರಚೀಸ್ ಪ್ರಪಂಚ. ಹೇಗಿದೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಸಖತ್ತಾಗಿದ್ದೀರಾ ಇರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಎಸ್, ಇವತ್ತು ಒಂದು ಡೈಲಿ ರೂಟೀನ್ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಏನ್ ತೀರಾ ಬೆಳಗ್ಗೆ ಆಗಿಲ್ಲ, ಆಲ್ಮೋಸ್ಟ್ ತುಂಬಾ ಟೈಮೇ ಆಗಿದೆ. ಬಟ್ ಇಟ್ ವಾಸ್ ಜಸ್ಟ್ ಅ ಲೇಸಿ ಡೇ ಬಿಕಾಸ್ ಇವಾಗ ನಾಮಕರಣ ಮುಗ್ದಿದೆ. ಅಂಡ್ ನಮ್ಮ ಮನೇಲಿ ಸ್ವಲ್ಪ ನೆಂಟರುಗಳನ್ನ ನಮ್ಮ ಅಣ್ಣ ಹಾಗೂ ಅದಕ್ಕೆಲ್ಲ ಇಲ್ಲೇ ಇದ್ದಾರೆ. ಅಂಡ್ ಅಕ್ಕ ಕೂಡ ಇಲ್ಲೇ ಇದ್ದಾಳೆ. ಸೊ ಸ್ವಲ್ಪ ಅಲ್ಲ, ಮನೆ ಪೂರ್ತಿ ಮೆಸ್ ಆಗಿದೆ. ಈ ಬೆಡ್ಶೀಟ್ಸ್ ಎಲ್ಲ ಮಡ್ಚಿರೋದು, ಇವೆಲ್ಲ ಮಡ್ಚಿರೋ ಬೆಡ್ಶೀಟ್ ಲಕ್ಷಿತ್ ಏನ್ ಮಾಡಿದೇನೆ, ಫಾರೆಸ್ಟ್ ಮಾಡ್ತೀನಿ, ಜಂಗಲ್ ಮಾಡ್ತೀನಿ ಅಂತ ಅದ್ರೊಳಗೆ ಸ್ಟೋರ್ ಮಾಡಿ ಇಟ್ಟಿದ್ವಲ್ಲ, ಎಲ್ಲ ಬೆಡ್ಶೀಟ್ಸ್ ತೆಗೆದ್ಬಿಟ್ಟ. ಸೊ ಇದು ನಮ್ ತಪ್ಪಲ್ಲ, ನಮ್ಮ ಮುದ್ದಿನ ತಪ್ಪು. ಓಕೆನಾ? ಸೊ ಪ್ಲೀಸ್ ಯಾರು ಯಾಕೆ ಮನೆ ಅಷ್ಟು ಇದಾಗಿ ಇಟ್ಟಿರ್ತೀರಾ ಅಂತ ಕಾಮೆಂಟ್ ಮಾಡ್ಬೇಡಿ. ಏನು ಮಾಡೋಕ್ಕಾಗಲ್ಲ, ಮಕ್ಳಿರೋ ಮನೆ. ಅಂಡ್ ಸೊ ಎಸ್, ಇದು ಬಂದು ಒಂದು ವ್ಯೂ. ನಿಜವಾಗ್ಲೂ ಇರಿ, ಟೀ ಮಾಡ್ತಾ ಇದ್ದೀನಿ. ಈ ಕ್ಯಾಲೆಂಡರ್ ಎತ್ತಿಟ್ಬಿಟ್ಟ, ನಾನು ಈ ಕ್ಯಾಲೆಂಡರ್ ತೋರಿಸ್ಬೇಕು. ಆಕ್ಚುಲಿ ತಲೆ ಬಾಚ್ಬಿಟ್ಟೇನು, ಬರಬೇಡ ಬಾರೆ, ನಾನು ಹಂಗೆ ಇದ್ದೀನಿ. ನಂದು ಫುಲ್ ತಲೆ ಎಲ್ಲ ಎಣ್ಣೆ ಆಗಿದೆ ನೋಡಿ, ಫುಲ್ ಎಲ್ಲ ಎಣ್ಣೆ ಹಾಕಿದ್ದೀನಿ. ನಾನು ಆಕ್ಚುಲಿ ಏನ್ ಗೊತ್ತಾ, ನಿಮ್ಗೇನೋ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದು ಬಂದು ಅಲ್ಲ ನಮ್ಮ ಲಕ್ಷಿತದು ಸ್ಕೂಲ್ ಡೈರಿ. ಅಂಡ್ ಈ ಡೈರಿ ನೋಡಿದ ತಕ್ಷಣ ಅಲ್ಲ, ನನಗೆ ನನ್ನ ಸ್ಕೂಲ್ ನೆನಪು ಬಂತು. ಆಬ್ವಿಯಸ್ಲಿ ಬಿಕಾಸ್ ನಮ್ ಡೈರಿನೂ ಆಲ್ಮೋಸ್ಟ್ ಲೈಕ್ 95% ಹೀಗೆ ಇದ್ದಿದ್ದು. ಅಂಡ್ ಏನ್ ಗೊತ್ತಾ, ಐ ನೋ ದಿಸ್ ಇಸ್ ಏನೋ ಇದು, ಐ ಮೀನ್ ಅದ್ರ ಏನ್ ದೊಡ್ಡ ವಿಷಯ ಅಲ್ಲ ಶೇರ್ ಮಾಡಕ್ಕೆ, ಬಟ್ ನನ್ಗೆ ಇದೇನೋ ಹೇಳ್ಬೇಕು ಅಂತ ಅನ್ಸಿದೆ. ಸರಿ, ನಾನು ಲಿಟ್ರಲಿ ಇದೆಲ್ಲ ಇರುತ್ತಲ್ಲ, ಲೈಕ್ ಹಿಮ್ಸ್ ಆಗಿರ್ಲಿ, ಹಿಮ್ಸ್ ಅಂತಾನೆ ಒಂದು ಸಾಂಗ್ ತರ ಇರುತ್ತೆ, ಆ ತರದ್ದು. ಆಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರತಿ ಒಂದು ಎಷ್ಟು ಸಿಮಿಲರ್ ಆಗಿದೆ ಗೊತ್ತಾ? ನೀವು ಅನ್ಕೋತೀರಾ ನಿಮ್ಗೆ ಸ್ಕೂಲ್ದು ಅಂದ್ರೆ ಏನು ಅಷ್ಟು ಲೈಕ್ ಆಲ್ಮೋಸ್ಟ್ 10-15 ಇಯರ್ಸ್ ಸ್ಕೂಲ್ ಡೇಸು ಇನ್ನೂ ನೆನಪಿದ್ಯಾ ಅಂತ. ನೆನಪಿದೆ ಬಿಕಾಸ್ ನನ್ನ ಹತ್ರ ಇನ್ನೂವರೆಗೂ ಅಲ್ಲ, ಅದು ಫೋಟೋಸ್ ಹಾಗೂ ಅದದು ಪ್ರಿಂಟ್ ಎಲ್ಲ ಇನ್ನೂ ಇಟ್ಟಿದ್ದೀನಿ. ಸೊ ಪ್ರಿಂಟ್ ಅಂತ ಅಂದ್ರೆ ನಾನು ಒಂದು 2-3 ಇಯರ್ಸ್ ಮುಂಚೆ ಮುಂಬೈಗೆ ಹೋಗಿದ್ನಲ್ಲ. ಸೊ ಏನು ನನ್ನ ಫ್ರೆಂಡ್ ಅವರ ಕಸಿನ್ ಯಾರೋ, ಅವರು ಅದೇ ಸ್ಕೂಲು ಅಂತ ಡೈರಿ ತಗೊಂಡು ಹಿಮ್ಸ್ ಎಲ್ಲ ಸಾಂಗ್ ಎಲ್ಲ ಇರುತ್ತೆ, ಅದೆಲ್ಲ ಜೆರಾಕ್ಸ್ ಮಾಡಿ ಇಟ್ಟಿದೆ ನಾನು. ಅದೇನೋ ಗೊತ್ತಿಲ್ಲ, ಸ್ವಲ್ಪ ಇರ್ಲಿ ಅಂತ, ಚಂದ ಇರುತ್ತೆ ಅಂತ ನೆನಪುಗಳು. ಅಂಡ್ ನಿಜವಾಗ್ಲೂ ಆಲ್ಮೋಸ್ಟ್ ಸೇಮ್. ಲೈಕ್ ಏನ್ ಗೊತ್ತಾ, ನಮ್ಗೆ ಒಂದು ಸಾಂಗ್ ಇದೆ, ಜಸ್ಟ್ ಲೈಕ್ ಎ ಚೈಲ್ಡ್ ಅಂತ. ಸೊ ಆ ಜಸ್ಟ್ ಲೈಕ್ ಎ ಚೈಲ್ಡ್ ಹೆಂಗೆ ಗೊತ್ತಾ ಹಾಡು? ಜಸ್ಟ್ ಲೈಕ್ ಎ ಚೈಲ್ಡ್ ಹೂ ಟ್ರಸ್ಟ್ ಹಿಸ್ ಫಾದರ್ ಡಿಯರ್ ಅಂಡ್ ಹೂ ಡಿಲೈಟ್ಸ್ ಟು ಫೀಲ್ ಹಿಸ್ ಪ್ರೆಸೆನ್ಸ್ ನಿಯರ್ ಅಂತ. ನನಗೆ ಅವಾಗ ಅದೇನೋ ಗೊತ್ತಿಲ್ಲ, ಅಷ್ಟೊಂದು ಇಂಗ್ಲಿಷ್ ಬರ್ತಿರ್ಲಿಲ್ಲ ಸರಿನಾ, ಅಂಡ್ ಅಷ್ಟೊಂದು ಅರ್ಥನೂ ಆಗ್ತಿರ್ಲಿಲ್ಲ ಈ ಡಿಲೈಟ್ ಅನ್ನೋ ವರ್ಡು ಹಾಗೂ ಫೀಲ್ ಹಿಸ್ ಪ್ರೆಸೆನ್ಸ್ ನಿಯರ್ ಈ ತರ ಎಲ್ಲ. ಸೊ ವಾಟ್ ಐಸ್ ಟು ಸೇ, ಜಸ್ಟ್ ಲೈಕ್ ಅ ಚೈಲ್ಡ್ ಅಂತ ಹೇಳ್ತಿದ್ನ, ನಮ್ಗೆ ಹಿಂಗೆ ಈ ತರ ಮಾಡ್ತಾ ಇದ್ವಿ, ಜಸ್ಟ್ ಲೈಕ್ ಅ ಚೈಲ್ಡ್ ಸಾಸಿ ಅಂತ ಹೇಳ್ತಾ ಇದೆ. ಅಯ್ಯೋ ಫ್ರೆಂಡ್ಸ್, ನಾನು ನಿಜ ಅನ್ಕೊಂಡಿದ್ದು ರೆಕಾರ್ಡ್ ಆಗಿದೆ ಅಂತ, ಬಟ್ ಸ್ವಿಚ್ ಆಫ್ ಆಗಿ ಅದು ರೆಕಾರ್ಡೇ ಆಗಿಲ್ಲ ಅಂತ ಸುಮ್ಮನೆ ಮಾತಾಡ್ತಾನೆ ಇದೆ ಕ್ಯಾಮ್ರಾ ಮುಂದೆ. ಎನಿ ವಿಚ್ ಫೇಸ್, ನಾನು ಏನು ಹೇಳ್ತಾ ಇದೆ ಅಂತಂದರೆ, ನನಗೆಲ್ಲ ಸ್ಕೂಲ್ ಡೇಸಲ್ಲಿ ತುಂಬ ಸತಿ ಹಂಗೆ ಆಗಿದೆ. ನಂಗೆ ಅಷ್ಟೊಂದು ಇಂಗ್ಲೀಷ್ ಅಷ್ಟೊಂದು ಫ್ಲೂಯೆಂಟ್ ಇರಲಿಲ್ಲ, ಅಷ್ಟೊಂದು ಚಂದ ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಅದನ್ನ ಸ್ಯಾನ್ಸೂಸಿ ಅಂತ ಆಡ್ತಾ ಇದೆ. ಐ ಗೆಸ್ ತುಂಬ ಜನ ಸ್ಕೂಲ್ ಡೇಸಲ್ಲಿ ಹಿಂಗೆ ಆಗಿರುತ್ತೆ ಅಂತ ಅನ್ಕೋತೀನಿ. ಆಗಿದೆ. ಪ್ಲೀಸ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ, ನಿಮ್ಮ ಒಂದು ಸ್ಟೋರಿನ ಖಂಡಿತವಾಗ್ಲೂ ಶೇರ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಓದೋಕ್ಕೆ. ಆ್ಯಂಡ್ ಆದಷ್ಟು ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಕೂಡ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಕಮಿಂಗ್ ಬ್ಯಾಕ್, ನೀವು ನನಗೆ ರೇಷ್ಮೆ ಹಾರ ಬಗ್ಗೆ ಕೇಳಿದ್ದೀರಾ ತುಂಬ ಜನ. ನನ್ನ ಕೈಲಿ ಬಾಕ್ಸ್ ಇತ್ತು ನೋಡಿದ್ರಲ್ಲ, ಸೊ ಆ ಬಾಕ್ಸ್ ಬಂದು ರೇಷ್ಮೆ ಹಾರನೇ ಅದ್ರಲ್ಲಿ ಮಡಗಿರೋದು. ನಾನು ಅವ್ರ ನಂಬರ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ 100 ಅಲ್ಲ 200% ಯಾವುದೇ ಥರದ ಕೊಲಾಬ್ರೇಷನ್ ಅಲ್ಲ, ಬಟ್ ತುಂಬಾ ರೇಷ್ಮೆ ಹಾರ ಬಂದು ಹೂವಕ್ಕಿಂತಲೂ ತುಂಬಾ ಶ್ರೇಷ್ಠ ಅಂತ ಅಂತಾರೆ. ಆ್ಯಂಡ್ ಅದಕ್ಕೆ ನಾನು ಅದನ್ನ ಮಾಡಿಸ್ಕೊಂಡಿದ್ದು. ಅದನ್ನ ನಾವು ಈ ಥರ ದೇವ್ರಿಗೂ ಹಾಕೋಬೋದು, ನಾವು ಸಹ ಈ ಥರ ಮದುವೆ ಫಂಕ್ಷನ್ ಆ ಥರ ಇದ್ರೆ ಅಲ್ಲ, ಆ ಥರ ನಾವು ಯೂಸ್ ಮಾಡ್ಕೋಬೋದು, ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನ ನಾನು ಮಾಡಿಸ್ಕೊಂಡಿದ್ದು ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು, ಎಲ್ಲರೂ ಮನೆ ಕ್ಲೀನ್ನ ಮಾಡ್ತಾಯಿದ್ರೆ, ನಾನು ನಮ್ಮ ಅತ್ತಿಗೆ ನಮ್ಮ ಮಮ್ಮಿ ಎಲ್ಲರೂ ಮಾಡ್ತಾನೆ ಇದ್ದೀವಿ. ಬಿಕಾಸ್ ಏನು ಗೊತ್ತಾ, ಫಂಕ್ಷನ್ ಮಾಡ್ಬೋದು, ಬಟ್ ಫಂಕ್ಷನ್ ಆದಮೇಲೆ ಕೆಲಸ ಇರುತ್ತಲ್ಲ, ಅದೇ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಎಲ್ಲ ಒಂದೊಂದಾಗಿ ಮಾಡ್ತಾ ಇದ್ವಿ. ಆ್ಯಂಡ್
ಆ್ಯಂಡ್ ಫ್ರೆಂಡ್ಸ್ ತುಂಬ ಜನ ಕಾಮೆಂಟ್ಸಲ್ಲಿ ಕೇಳಿದ್ರಿ ಲಕ್ಷ್ಮಿಯವರು ಯಾಕೇನು ನಾಮಕರಣ ಮನೇಲಿ ಮಾಡಿದ್ರಿ ನಿಮ್ಮ ಅಕ್ಕ ಮಾತ್ರ ಹಾಲಲ್ಲಿ ಮಾಡಿದ್ರು ಅಂತ. ಸೊ ಇದಕ್ಕೆ ಮೇಜರ್ ರೀಸನ್ ಏನಪ್ಪ ಅಂತಂದರೆ ಲಡ್ಡುಮಾ ಬರ್ಡೇ 3 ಮಂತ್ಸಲ್ಲಿ ಬರ್ತಾ ಇದೆ. ಆಗಸ್ಟಲ್ಲಿ ಲಡ್ಡುಮಾ 1 ಇಯರ್ ಬರ್ಡೇ. ಸೊ ಅದಕ್ಕೆ ನಾವು ಬರ್ಡೇನ ಗ್ರ್ಯಾಂಡಾಗಿ ಮಾಡೋಣ, ನಾಮಕರಣ ಸಿಂಪಲಾಗಿ ಮಾಡೋಣ ಅಂತ. ಬಿಕಾಸ್ ಎರಡೂ ಗ್ರ್ಯಾಂಡಾಗಿ ಮಾಡೋ ಅಷ್ಟು ಸದ್ಯಕ್ಕೆ ಇವಾಗ ನಮಗೂ ಸ್ವಲ್ಪ ಕಮಿಟ್ಮೆಂಟ್ಸ್ ಅಂತ ಇದ್ದಾವೆ ಅಲ್ಲ. ಸೊ ಅದಕ್ಕೆ ಫ್ರೆಂಡ್ಸು ನಾನು ಮನೇಲಿ ಸಿಂಪಲಾಗಿ ಮಾಡಿದ್ರು ಎಲ್ಲ ಚೆನ್ನಾಗಿ ಒಂಥರ ಗ್ರ್ಯಾಂಡಾಗಿ ಬಂದಿದೆ ಅಂತ ಹೇಳ್ಬೋದು. ಚೌಟ್ರಿ ಒಂದಿಲ್ಲ ಅಷ್ಟೇ, ಊಟ ಆಗಿರಲಿ, ಫೋಟೋಗ್ರಾಫರ್ಸು, ವೀಡಿಯೋಸು, ಡೆಕೋರೇಷನ್ಸು, ಹೊಸ ಸೀರೆ, ಹೊಸ ಬಟ್ಟೆ ಎಲ್ಲನೂ ಚೆನ್ನಾಗೇ ಮಾಡಿದ್ದೀನಿ. ಇವಾಗ ನಾನು ನಿಮಗೆ ದ ಮೋಸ್ಟ್ ರಿಕ್ವೆಸ್ಟ್ ಕ್ವಶನ್ಗೆ ಆನ್ಸರ್ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ ತುಂಬ ಜನ ನಾನು ಕೇಳ್ತೀರಾ, ಓಕೆನಾ. ಸೊ ನೀವು ಇಷ್ಟೊಂದು ಶಾಪಿಂಗ್ ಮಾಡ್ತೀರಾ. ಇವಾಗ ರೀಸೆಂಟಾಗಿ ನಾಮಕರಣ ಕೂಡ ಆಯಿತು. ಸೊ ಸೀರೆಗೆ ಶಾಪಿಂಗು, ಲಡ್ಡುಮಾ ಬಟ್ಟೆಗೆಲ್ಲ ಶಾಪಿಂಗು, ಅದು ಇದು ಅಂತ ಸಾಮಾನು ತರಕ್ಕೆ ಶಾಪಿಂಗು. ಸೊ ಅಷ್ಟೊಂದು ಶಾಪಿಂಗ್ ಮಾಡ್ತೀರಾ, ಅಷ್ಟೊಂದು ಓಡಾಡ್ತೀರಾ, ನಿಮ್ಮ ಸ್ಕಿನ್ ಟ್ಯಾನ್ ಆಗಲ್ವಾ, ಏನು ಮಾಡ್ತೀರಾ? ಬಿಕಾಸ್ ಇವಾಗ ಸದ್ಯಕ್ಕೆಲ್ಲ ತುಂಬ ಬಿಸಿಲಿದೆ ನಮ್ಮ ಬೆಂಗಳೂರಲ್ಲಿ. ಲೈಕ್ ಚಳಿ ಕೂಡ ಆಯಿತು, ಇವಾಗ ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು. ಸೊ ಈ ಥರ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ ನಿಮ್ಮ ಸ್ಕಿನ್ನ, ಯಾವ ಥರ ಟ್ಯಾನ್ನ ರಿಮೂವ್ ಮಾಡ್ತೀರಾ ಅಂತ. ಸೊ ಅದಕ್ಕೋಸ್ಕರ ನಾನು ನಿಮ್ಗೊಂದು ಕ್ವಿಕ್ ಆಗಿರೋದು ಹಾಗೂ ಈಸಿ ವೇ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ಸೊ ಅದೇನಪ್ಪ ಅಂತ ಅಂದ್ರೆ ಇದು ಬಂದು ಗುಡ್ ವೈಬ್ಸ್ ಅವರ 100% ಇನ್ಸ್ಟೆಂಟ್ ಗ್ಲೋ ಉಪ್ತನ್ ಪೌಡರ್. ಸೊ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಗುಡ್ ವೈಬ್ಸ್ ಅವ್ರದ್ದು ಉಪ್ತನ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ತುಂಬಾ ಸೇಫ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಟ್ಯಾನ್ ತುಂಬಾ ಆರಾಮಾಗಿ ಹಾಗೂ ಈಸಿಯಾಗಿ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಸೊ ಇವಾಗ ಏನೂ ಇಲ್ಲ, ಪೌಡರ್ನ ಒಂದು 2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ನಾನು ಹಾಲು ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮೊಸರು ಜೊತೆ ಅಥವಾ ಕೆನೆ ಜೊತೆ ಮಿಕ್ಸ್ ಮಾಡ್ಕೋಬಹುದು. ಆ್ಯಂಡ್ ಗಟ್ಟಿ ಒಂದು ಸ್ವಲ್ಪ ಪೇಸ್ಟ್ ಥರ ಇರಲಿ, ಸೊ ದಟ್ ನಿಮಗೆ ಅಪ್ಲೈ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಅಂಡ್ ಇವಾಗ ನಾನು ಒಂದು ಪ್ಯಾಚ್ ಟೆಸ್ಟ್ ನ ಮಾಡ್ತಾ ಇದ್ದೀನಿ. ಸೊ ಇದೇನಪ್ಪ ಅಂತ ಅಂದ್ರೆ ಒಂದು ಪ್ಯಾಚ್ ಅಂದ್ರೆ ಒಂದು ಟೇಪ್ ನಲ್ಲಿ ಅಂಟಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಂಡ್ ಇಲ್ಲಿ ಲೈಕ್ ಈ ಕಡೆ ನಾನು ಉಪ್ಪಿನ ಪೌಡರ್ ನ ಹಾಕ್ತೀನಿ. ಸೊ ನಾನು ಮಾಡಿರೋ ಪೇಸ್ಟ್ ನ ಈ ಕಡೆ ಹಾಕ್ತೀನಿ. ಅಂಡ್ ಅದಾದ್ಮೇಲೆ ಪ್ಯಾಚ್ ನ ರಿಮೂವ್ ಮಾಡ್ತೀನಿ. ಸೊ ದಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಟ್ಯಾನ್ ಕ್ವಿಕ್ ಆಗಿ ರಿಮೂವ್ ಮಾಡುತ್ತೆ ಅಂತ. ಸೊ ಬನ್ನಿ ಫಸ್ಟ್ ಪ್ಯಾಚ್ ಟೆಸ್ಟ್ ನ ಮಾಡೋಣ. ಸೊ ಈ ಒಂದು ಗುಡ್ ವೈಬ್ಸ್ ಅವ್ರದ ಉಪ್ತನ್ ಪೌಡರಲ್ಲಿ ಸ್ಯಾಂಡಲ್ವುಡ್ ಇದೆ, ಟರ್ಮರಿಕ್ ಇದೆ, ಹಾಗೂ ಕೆಲವೊಂದು ಬೇರೆ ಪೌಡರ್ ಕೂಡ ಇದೆ ಫ್ರೆಂಡ್ಸ್, ವಿಚ್ ಇಸ್ ಆಕ್ಚುಲಿ ಹೆಲ್ದಿ ಹಾಗೂ ನ್ಯಾಚುರಲ್ ಆಗಿ ಟ್ಯಾನ್ ರಿಮೂವ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಸೊ 10 ಮಿನಿಟ್ಸ್ ಆಯಿತು ಆ್ಯಂಡ್ ಆಲ್ಮೋಸ್ಟ್ ಇವಾಗ ಡ್ರೈ ಕೂಡ ಆಗಿದೆ. ಸೊ ಇದನ್ನ ಒರೆಸ್ಬಿಟ್ಟು ನಾನು ನಿಮಗೆ ಡಿಫ್ರೆನ್ಸ್ನ ತೋರಿಸ್ತೀನಿ. ಈ ಒಂದು ಉಪ್ತನ್ ಪೌಡರ್ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ನೋಡ್ಬೋದು ಫುಲ್ ಇವಾಗ ಕ್ಲೀನ್ ಆಗಿದೆ, ಎಲ್ಲ ರಿಮೂವ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಪ್ಯಾಚ್ನ ರಿಮೂವ್ ಮಾಡ್ಬಿಟ್ಟು ನೋಡೋಣ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ, ಎಷ್ಟು ಟ್ಯಾನ್ ರಿಮೂವ್ ಆಗಿದೆ ಅಂತ. 3, 2 and 1 ಕಾಣಿಸ್ತಿದ್ಯಾ ನೋಡಿ, ಇಲ್ಲಿಗೆ ಹಾಗೂ ಇಲ್ಲಿಗೆ ಡಿಫ್ರೆನ್ಸ್ ನೀವು ನೋಡ್ಬೋದು ಎಷ್ಟಿದೆ ಅಂತ. ಸೊ ಇನ್ಫ್ಯಾಕ್ಟ್ ಇಲ್ಲಿ ಹಾಗೂ ಇಲ್ಲೂ ಕೂಡ ಡಿಫ್ರೆನ್ಸ್ ನೋಡ್ಬೋದು. ಆ್ಯಂಡ್ ಇದು ಬಂದು ಬಿಫೋರ್ ಆ್ಯಂಡ್ ಆಫ್ಟರ್ ಇಮೇಜ್. ನೋಡ್ಕೊಂಡು ಬಂದ್ರಲ್ಲ ಎಷ್ಟು ಈಸಿಯಾಗಿ ಟ್ಯಾನ್ ರಿಮೂವ್ ಮಾಡ್ಬೋದು ಅಂತ. ಆ್ಯಂಡ್ ನಿಮಗೆ ಒಂದು ಲೈವ್ ಡೆಮೋನ ತೋರಿಸಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ಇದನ್ನ ನೀವು ಫೇಸ್ಗೆ, ಕೈಗೆ, ಕಾಲು ಕೂಡ ಅಪ್ಲೈ ಮಾಡ್ಕೋಬಹುದು. ಆ್ಯಂಡ್ ಕ್ವಿಕ್ ಆಗಿ ಟ್ಯಾನ್ನ ರಿಮೂವ್ ಮಾಡ್ಕೋಬಹುದು ಫ್ರೆಂಡ್ಸ್. ನೀವು ನಿಮ್ಮ ಗುಡ್ ವೈಬ್ಸ್ ಅದ ಫೇವ್ರೆಟ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೋಬಹುದು, ಅದು ಕೂಡ 35% ಆಫ್ ಅಲ್ಲಿ. ಸೊ ಈ ಒಂದು ಆಫರ್ ಬಂದು ನಿಮಗೆ 5th to 13th of June ವರೆಗೂ ಅವೈಲೇಬಲ್ ಇದೆ ಇನ್ ದ ಪರ್ಪಲ್ ಬಿಗ್ ಬ್ಯೂಟಿ ಸೇಲ್ ಆನ್ ಪರ್ಪಲ್ ಆ್ಯಪ್. ಆ್ಯಂಡ್ ಈ ಒಂದು ಪ್ರಾಡಕ್ಟ್ನ ನಾನು ಟ್ಯಾಗ್ ಮಾಡಿದ್ದೀನಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಸೊ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಅರುಣ್ ಅವ್ರನ್ನ ಹಾಗೂ ಲಡ್ಡುಮಾನ ಇಲ್ಲಿ ಕರ್ಸ್ಕೊಂಡಿದ್ದೀನಿ. ಅರುಣ್ ಅವರೇ, ನೆನ್ನೆ ನಮ್ ಲಡ್ಡುಮಾದು ಫಂಕ್ಷನ್ ಆಯ್ತು, ಹೆಂಗ್ ಅನ್ಸ್ತಿದೆ? ಚೆನ್ನಾಗಿ ಅನ್ಸ್ತಿದೆ. ಆಮೇಲೆ ಏನ್ ಅನ್ಕೊಂಡಾಗೆ ಆಯ್ತು. ಅಂದ್ರೆ ಸಿಂಪಲ್ ಅಂತ ಅನ್ಕೊಂಡು ಸ್ವಲ್ಪ ಗ್ರ್ಯಾಂಡ್ ಆಗಿ ಆಯ್ತು ಅಂತ ಅನಿಸ್ತಿದೆಯಲ್ಲ. ಬಿಕಾಸ್ ಹಿಂಗ್ ಗೊತ್ತಾ, ಇವಾಗ ನಾವು ಚೌಟ್ರಿಲ್ ಬೇಸಿಕಲಿ ಹೇಗೆ ಫೋಟೋಗೆ, ವಿಡಿಯೋಗೆ, ಡೆಕೋರೇಷನ್ಗೆ ಪ್ರತಿಯೊಂದಕ್ಕೂ ಹೇಗೆ ಹೇಳ್ತೀವಿ, ಇಲ್ಲೂ ಕೂಡ ಹಂಗೆ ಹೇಳಿದ್ವಿ. ಏನಪ್ಪಾ ಅಂದ್ರೆ ಚೌಟ್ರಿ ಬದಲಿ ಮನೇಲಿ ಮಾಡಿದ್ವು ಅಷ್ಟೇ. ಅಂಡ್ ಒಬ್ಬಟ್ಟು ಕೂಡ ಎಲ್ಲ ಅಂಗಡಿದಾನೆ ತರಿಸಿದ್ದು. ಅಂಡ್ ಜನಗಳು ಕೂಡ ಸೇರಿದ್ರು, ಒಂದು 20-30 ಮೆಂಬರ್ಸ್ ಸೇರಿದ್ರಲ್ವಾ. ಈಸಿಲಿ ನನ್ನ ಫ್ರೆಂಡ್ಸ್ 6 ಜನ ಇದ್ರು, 6-7 ಜನ. 30-35 ನಂಗೆ ಅಂದ್ರೆ 20 ಅಲ್ಲ, ನಾವಿಬ್ರು ಫ್ಯಾಮಿಲಿ ಸೇರಿದ್ರೆ 20 ಆಗ್ಬಿಡುತ್ತೆ. ಸೊ 30-35 ಜನ ಸೇರಿದ್ರಿ, ತುಂಬಾನೇ ಖುಷಿ ಆಯ್ತು. ಏನಪ್ಪಾ ಅಂದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗಿಲ್ಲ ಒಬ್ಬೊಬ್ರು ಜೊತೆ, ಬಿಕಾಸ್ ಊರಿಂದನೂ ಕೆಲವರು ಬಂದಿದ್ರು. ನಾನು ಜಾಸ್ತಿ ಕುತ್ಕೊಂಡು ಈ ತರ ಮಾತಾಡ್ಸಕ್ ಆಗಿಲ್ಲ, ಅದೊಂದು ಬೇಜಾರು. ಬಟ್ ಫಂಕ್ಷನ್ ಇರೋ ಮನೆ, ಏನು ಮಾಡಕ್ಕಾಗಲ್ಲ, ಎಲ್ಲರೂ ವಿಚಾರಿಸ್ಬೇಕು, ಮಾತಾಡ್ಸ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಟೈಮಿಗೆ ಕೊಡ್ಬೇಕಾಗುತ್ತೆ. ಸೊ ನಾನು ಹೆಂಗ್ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತದೆ. ಆಕ್ಚುಲಿ ಸೀರೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿಲ್ಲ ಅಂದ್ರು, ಬಟ್ ಏನೋ ಅಪ್ರೂಪಕ್ಕೆ ಚೆನ್ನಾಗಿತ್ತು. ನನಗೂ ಆಕ್ಚುಲಿ ಸ್ವಲ್ಪ ಡೌಟ್ ಇತ್ತು. ನೀವೆಲ್ಲ ಕೆಲವೊಬ್ರು ತುಂಬಾ ಚೆನ್ನಾಗಿದೆ ಅಂತಂದ್ರೆ, ಸೊ ತುಂಬಾ ಥ್ಯಾಂಕ್ಸ್. ಅಂಡ್ ಕೆಲವೊಬ್ರು ಅಲ್ಲ ಚೆನ್ನಾಗಿಲ್ಲ, ಅಜ್ಜಿ ಬಜ್ಜಿ ಅಂತ ಹೇಳಿದ್ರ, ಸ್ವಲ್ಪ ಬೇಜಾರಾಯ್ತು. ಏನಿದು? ನಾನು ಅಜ್ಜಿ ತರ ಇದೆ ಅಂತ ಅನ್ಕೊಂಡೆ, ಬಟ್ ಏನೋ ಚೆನ್ನಾಗಿತ್ತು.
ಮತ್ ನಂಗೆ ಹೇಳಲೇ ಇಲ್ಲ. ಮತ್ ನಾನು ಕೇಳ್ದೆ ಗೊತ್ತಾ ಅರುಣ್ ರೀ ಈ ತರ ಕಾಮೆಂಟ್ ಮಾಡ್ತಾವ್ರೆ ಹೆಂಗಿದೆ ಅಂತಂದ್ರೆ ಚೆನ್ನಾಗಿದೆಯಲ್ಲ ಬಿಡು ಯಾಕೆ ಟೆನ್ಷನ್ ತಗೋತಿ ಅಂತಂದ್ರೆ ಇವಾಗ ಹಂಗೆ ಹೇಳ್ತಾ ಇದ್ರ ನೀವು ಹಾಕೊಂಡು ಹೋಗ್ತಿದ್ಯಲ್ಲ ಅಕ್ಕ ನೋಡಿ. ಚೆನ್ನಾಗ್ ಕಾಣಿಸ್ತಾ ಇತ್ತಾ? ಆಮೇಲೆ ಸಣ್ಣ ಕಾಣಿಸ್ತಾ ತಾನೇ ನಾನು ಸಣ್ಣ ಕಾಣಿಸ್ತಾ ಇದೆ. ನನ್ ಟಮ್ಮಿ ಒಂದ್ ಸ್ವಲ್ಪ ಕರಗ್ಬೇಕು. ನಾನು ಆಲ್ಮೋಸ್ಟ್ ಅದೇ ಇದಕ್ ಬರ್ತೀನಿ. ಇಲ್ಲ ರೀ ಟಮ್ಮಿ ಒಂದ್ ಕರಗ ಆಲ್ಮೋಸ್ಟ್ ಟಮ್ಮಿ ಮತ್ತೆ ಒಂದ್ ಸ್ವಲ್ಪ ಡಬಲ್ ಚೀನು ಒಂದ್ ಸ್ವಲ್ಪ ಆರ್ಮ್ಸ್ ಸ್ವಲ್ಪ ಕರಗಿದ್ರಲ್ಲ. ಮತ್ತಿನ್ನಾದ್ರೂ ಹೇಳಿ. ಏನ್ ಹೇಳೋದಿಲ್ಲ ಅಳ್ತಾವನ್ನ ಕರ್ಕೊಂಡು ಹೋಗ್ಬೇಕು ಇವಾಗ. ಸರಿ ಸರಿ. ಸೊ ನೆಕ್ಸ್ಟ್ ಬರ್ಡೇ ಅರುಣ್ ಅವರೇ ತುಂಬಾ ಜನ ಕೇಳ್ತೀರಾ. ಎಸ್ ತುಂಬಾ ಜನ ಕೇಳಿದೀರಾ ಯಾಕೆ ಈ ಫಂಕ್ಷನ್ ಸಿಂಪಲ್ ಆಗಿ ಮನೇಲೆ ಮಾಡಿದ್ವಿ ಅಂತ. ಸೊ ಯಾಕೆ ಅಂತ ಹೇಳ್ರಿ. ಏನಿಲ್ಲ 3 ವರ್ಷ ಬರ್ಡೇ ಮಾಡೋಣ ಅಂತ ಅಷ್ಟೇ. ಸೆಟ್ ಮಾಡಿಸ್ಬಿಡಿ ಕರೆಕ್ಟ್ ಆಗಿ. ಲಡ್ಡು ಇವಾಗ 3 ವರ್ಷ ಆಗಿರ್ತಾನೆ. ಸೊ ಅವಾಗ ಮಾಡೋಣ ಅಂತ. 3 ವರ್ಷ ಅಲ್ಲ 3 ತಿಂಗಳಲ್ಲಿ ಲಡ್ಡುಮಾ 3-4 ತಿಂಗಳಲ್ಲಿ ಮತ್ತೆ ಲಡ್ಡುಮಾ ಬರ್ಡೇ ಬರ್ತಾ ಇದೆ. ಸೊ 3 months ಗ್ಯಾಪ್ ಅಲ್ಲಿ ಇದು ಗ್ರ್ಯಾಂಡು ಅದು ಗ್ರ್ಯಾಂಡು ಮಾಡಕ್ ಆಗಲ್ಲ. ಬಿಕಾಸ್ ಕಡಿಮೆ ಅಂದ್ರೆ ಒಂದ್ ಫಂಕ್ಷನ್ಗೆ 2 lakhs 2.5-2 lakhs ಅಂತೂ ಆರಾಮಾಗ್ಬೇಕು. ನೀವು 100 ಜನ 150 ಜನ ಕರೆದ್ರು ಕೂಡ ಅಲ್ಲ. ಊಟ ಡೆಕೋರೇಷನ್ ಫೋಟೋಸ್ ಎಲ್ಲ ಸೇರಿ ಎಲ್ಲ ಬೇಕೇ ಬೇಕಾಗುತ್ತೆ. ಅಂಡ್ ಸೊ ಅದಕ್ಕೇನೆ ಬೇಡ ನಾವು ಬರ್ಡೇನೆ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅನ್ಕೊಂಡು ಬರ್ಡೇನ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ಸೊ ಇದು ಒಂದು ರೀಸನ್. ಅಂಡ್ ತುಂಬಾ ತುಂಬಾ ಥ್ಯಾಂಕ್ಸ್ ಟು ಮೈ ಲಡ್ಡು ಮನೆ. ಆಕ್ಚುಲಿ ಲಡ್ಡು ಅತ್ತೆ ಇಲ್ಲ ನೆನೆ ಫುಲ್ ಒಂದೇ ಒಂದು ಕುಯ್ ಅಂದಿರ ನೀವು ಬಿಲೀವ್ ಮಾಡ್ತೀರಾ. ಒಂದೇ ಒಂದ್ಸತಿ ಕುಯ್ ಮೇ ಬಿ ಒಂದ್ ಸ್ವಲ್ಪ ಇದಾಗ್ಬೋದು ಅಷ್ಟೇನೆ. ಬಟ್ ಅವ್ನಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಬಿಟ್ರೆ ಅವ್ನು ಜಾಸ್ತಿ ಏನು ಮಾಡಲ್ಲ. ತುಂಬಾನೇ ಪೇಷನ್ಸ್ ಆಗು ಕಾಮ್ ಆಗಿದ್ದ. ಒಂದ್ ಸ್ವಲ್ಪ ಇದು ಮಾಡಿದ್ರೆ ತೊಟ್ಲಲ್ಲಿ ಮಲಗಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಇದು ಮಾಡ್ದ ಅಷ್ಟೇನೆ. ಆಮೇಲೆ ಅವ್ನು ಸ್ವಲ್ಪ ನನ್ನ ಹತ್ರ ಕುತ್ಕೊಂಡ್ರೆ ಅವ್ನು ಸ್ವಲ್ಪ ಕ್ರ್ಯಾಂಕಿ ಆಗ್ತಿದ್ದ. ಅವ್ರ ಅಪ್ಪ ಹತ್ರ ಕ್ರ್ಯಾಂಕಿ ಆಗ್ತಾ ಇರಲಿಲ್ಲ. ಬಿಕಾಸ್ ನಂದು ಜ್ಯುವೆಲ್ರೀಸ್ ಮತ್ತೆ ಹಾರ ಎಲ್ಲ ಅವ್ನಿಗೆ ಸೀರೆ ಎಲ್ಲ ಮೇ ಬಿ ಅವ್ನಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಇತ್ತೇನೋ ಗೊತ್ತಿಲ್ಲ. ಸೊ ಅದಕ್ಕೆ ಒಂದ್ ಸ್ವಲ್ಪ ಅವಾಗ ಕ್ರ್ಯಾಂಕಿ ಆದ. ಆಯ್ತು ಬಿಡಪ್ಪ ನೀವ್ ಕಂಡ್ರೆ ನಿಮ್ ಕಂಡ್ರೆ ಇಷ್ಟ ಅಲ್ವಾ ಸಾಕು. ಸೊ ಬಟ್ ಲಡ್ಡು ಮನೆ. ಸೊ ಇದು ಬಂದು ಒಂದು ಚಿಕ್ಕ ಅಪ್ಡೇಟ್ ಫ್ರೆಂಡ್ಸ್. ಅಂಡ್ ಫಸ್ಟ್ ಟೈಮ್ ಈ ತರ ಫ್ಯಾಮಿಲಿ ಕುತ್ಕೊಂಡು ಒಂದು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದೀವಿ. ಏನಾದ್ರು ನಂಗೆ ಹೇಳಕ್ ಇಷ್ಟ ಪಡ್ತೀರಾ? ಏನಿಲ್ಲ ಅಂದ್ರೆ ಹೇಳ್ರಿ. ಬರ್ತ್ಡೇ ಜಾಸ್ತಿ ಖರ್ಚು ಮಾಡಿಸ್ಬೇಡ ಬಂದ್ಬಿಡು. ಓಕೆ ಫ್ರೆಂಡ್ಸ್ ಸಿಕ್ಕಾಪಡೆ ಕೆಲಸ ಇದಾವೆ. ಕ್ಲೀನ್ ಎಲ್ಲ ಮಾಡಬೇಕು. ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂಡ್ ಹಾಗಾಗಿ ನೀವು ಒಂದ್ ಸ್ವಲ್ಪ ಆದ್ರೂ ಬೈ ಮಿಸ್ಟೇಕ್ ಆಗಿ ಬೈ ಚಾನ್ಸ್ ಆಗಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಫ್ರೆಂಡ್ಸ್, ಸೊ ಈ ಒಂದು ಪ್ರೀವಿಯಸ್ ಕ್ಲಿಪ್ಪಿಂಗ್ಸ್ ನೋಡ್ಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು ಅರುಣ್ ಜೊತೆ ಈ ಥರ ವಿಡಿಯೋ ಮಾಡೋದು. ಬಿಕಾಸ್ ಏನು ಗೊತ್ತಾ, ಸಮ್ಟೈಮ್ಸ್ ಎಲ್ಲ ನಾವು ಕ್ಯಾಪ್ಚರ್ ಮಾಡ್ತೀವಿ, ನಾವು ರೆಕಾರ್ಡ್ ಮಾಡ್ತೀವಿ, ಬಟ್ ನಮಗೆ ಗೊತ್ತಾಗಿರಲ್ಲ ಯಾವ ಥರ ಅದು ಕ್ಯಾಪ್ಚರ್ ಆಗಿದೆ ಅಂತ. ಅದು ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗೋದು. ಆ್ಯಂಡ್ ಮೋರ್ ಓವರ್ ಅರುಣ್ ಅವರು ಜಾಸ್ತಿನೂ ಕ್ಯಾಮ್ರಾ ಫ್ರೆಂಡ್ಲಿ ಅಲ್ಲ. ಒಂದೊಂದ್ಸತಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಒಂದೊಂದ್ಸತಿ ಅವ್ರಿಗೆ ಮೂಡೇ ಇರಲ್ಲ ಮಾತಾಡೋಕ್ಕೆ ಕ್ಯಾಮ್ರಾ ಮುಂದೆ. ಅವ್ರು ಆ ಥರ ಸ್ವಲ್ಪ ಟೈಮ್ ಬೇಕಲ್ಲ ಕ್ಯಾಮ್ರಾ ಮುಂದೆ ಅಡ್ಜಸ್ಟ್ ಆಗೋಕ್ಕೆ. ಆ್ಯಂಡ್ ನಾನು ಸಿಕ್ಕಿದ ಗ್ಯಾಪಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹಾಗಾಗೂ ಕೆಲಸನೂ ಮಾಡ್ತಾಯಿದ್ದೀನಿ. ಬಿಕಾಸ್ ಏನು ಮಾಡಲಿ, ಇವಾಗ ಡೈಲಿ ರೂಟೀನ್ ಅಂತ ಅಂದರೆ ನಾನು ಏನು ಮಾಡ್ತೀನಿ ಅದನ್ನೇ ತೋರಿಸ್ಬೇಕು, ಕ್ಯಾಮ್ರಾ ಫಿಟ್ ಮಾಡಬೇಕು, ಆಮೇಲೆ ಕೆಲಸ ಮಾಡಬೇಕು. ಸೊ ಇದೇ ಫ್ರೆಂಡ್ಸ್, ತುಂಬ ಜನ ಅನ್ಕೋತೀರಾ ಸರಿ ನಾ ಯೂಟ್ಯೂಬ್ ತುಂಬ ಈಸಿ ಅಂತ. ಮೇ ಬಿ ನೋಡೋಕ್ಕೆ ಈಸಿ ಇರ್ಬೋದು, ಬಟ್ ಮಾಡೋಕ್ಕೆ ಯಾವುದೇ ಯೂಟ್ಯೂಬ್ ಮಾತ್ರ ಅಲ್ಲ, ಯಾವುದೇ ಕೆಲಸ ಆಗಲಿ ಅದಕ್ಕೆ ಅಂತಲೇ ಅದೊಂದು ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಅರುಣ್ ಜೊತೆ ಮಾತಾಡಿದಾಯಿತು. ನೆಕ್ಸ್ಟು ಅಕ್ಕ ಜೊತೆ ಮಾತಾಡಬೇಕಿತ್ತು, ಬಟ್ ಅಕ್ಕಗೆ ಸ್ಕೂಲ್ಗೆ ಲೇಟ್ ಆಗ್ತಿತ್ತು. ಸೊ ನಾನು ಅಂದ್ಕೊಂಡೆ ಅವಳು ಸ್ಕೂಲ್ಗೆ ಹೋದ್ಲು ಅಂತ, ಬಟ್ ಅವಳು ಫ್ರೆಶ್ ಆಗೋಕ್ಕೆ ಅಂತ ರೆಡಿಯಾಗಿ ಹೋಗಿದ್ಲು ಫ್ರೆಂಡ್ಸ್. ಸೊ ಇವಾಗ ಅವಳು ಸ್ಕೂಲ್ಗೆ ಹೊರಡ್ತಾಳೆ ಬುಕ್ಸ್ನ ತರೋಕ್ಕೆ. ಆ್ಯಂಡ್ ಇಲ್ಲಿ ನೋಡಿ ನಾನು ಬೆಡ್ಶೀಟ್ ಮಾಡಿಸ್ತಾನೆ ಕ್ಯಾಮ್ರಾ ನೋಡ್ತಾ ಇದ್ದೀನಿ ರೆಕಾರ್ಡ್ ಆಗಿದೆಯೋ ಇಲ್ವೋ ಅಂತ. ಸೊ ದಿಸ್ ಇಸ್ ವಾಟ್ ಫ್ರೆಂಡ್ಸ್, ಸಮ್ಟೈಮ್ಸ್ ನಂಗೆ ಅನಿಸುತ್ತೆ ಅವೆಲ್ಲ ತೋರಿಸ್ಬಾರ್ದು, ಅಷ್ಟೊಂದು ರಾ ಆಗೂ ಇರಬಾರ್ದು, ಸ್ವಲ್ಪ ಇದು ಮಾಡಬೇಕು, ಕಟ್ ಕಾಪಿ ಮಾಡಬೇಕು ಅಂತ. ಬಟ್ ಅಯ್ಯೋ ಬಿಟ್ಟಾಕೋತಾಗಿ ಏನಾಗಲ್ಲ, ಇರೋದನ್ನೇ ಅಲ್ವಾ ತೋರಿಸಿರೋದು ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಸೊ ಇದು ಬಂದು ಯೂಟ್ಯೂಬರ್ಸ್ ಲೈಫ್. ಬಟ್ ನಿಜವಾಗ್ಲೂ ನಾನಂತೂ ಟಚ್ ಅರುಣ್ ಅವ್ರಿಗೆ ತುಂಬಾ ಥ್ಯಾಂಕ್ಸು ಹೇಳಬೇಕು. ಅರುಣ್ ಅವ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರು ಸಪೋರ್ಟ್ ಮಾಡೋದ್ರಿಂದಲೇ ನಾನು ಒಂದು ಯೂಟ್ಯೂಬ್ ಜರ್ನಿನ ಇದು ಮಾಡ್ತಿದ್ದು ಫ್ರೆಂಡ್ಸ್. ಯೂಟ್ಯೂಬ್ ಮಾಡೋಕ್ಕಾಗ್ತಾಯಿದ್ದೀನಿ ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ನಿಮ್ಗೆ ಅವಾಗವಾಗ ಸೌಂಡ್ ಬರ್ತಾನೆ ಇರುತ್ತೆ. ಬಿಕಾಸ್ ಇಲ್ಲಿ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ರೂಮ್ಗೆ ಹೋದೆ ಅಲ್ಲೂ ಸೌಂಡು, ಹಾಲಿಗೆ ಹೋದೆ ಅಲ್ಲೂ ಸೌಂಡ್. ಇವಾಗ ಕಿಚನಲ್ಲಿ ಬಂದುಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹಾಯ್ ಅಕ್ಕ. ಯೂನಿಫಾರ್ಮ್. ಹಾಯ್. ಲಕ್ಷಿತ್ ಯೂನಿಫಾರ್ಮ್ ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ? ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇಲ್ಲೂ ಕೂಡ ಹೌಸಸ್ ಇದೆ ಕಣೆ. ಹೌದಾ? ಏನೇ ಸೇಮ್ ನಮ್ ಸ್ಕೂಲ್ ತರ ಇದೆ. ಹೌದಾ? ನಾನು ಬ್ಲೂ ಹೌಸ್ ಅಲ್ಲಿ ಇದೆ ಅಕ್ಕ. ನೀನ್ ಎಲ್ಲೋ ಹೌಸ್ ತಾನೆ? ನಾನು ಬ್ಲೂ ಹೌಸ್. ನಾವು ಅಕ್ಕಗೆ ಎಲ್ಲೋ, ಅಕ್ಕ ನೀನ್ ಹಾಕೊಂಡಿರೋ ಡ್ರೆಸ್ ಎಲ್ಲೋನೆ. ಅಕ್ಕಗೆ ಎಲ್ಲೋ ಡರ್ಟಿ ಫೆಲ್ಲು ಅಂತಿದೆ, ನಂಗೆ ನಾನು ಬ್ಲೂ ಗಾಡ್ ಬ್ಲೆಸ್ ಯು ಅಂತಿದೆ. ರೆಡ್ ಹೌಸ್, ರೆಡ್ ಸುಸು ಇಂದ ಬೆಡ್ ಅವಳದು.
ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಮ್ಮಿ ಆ್ಯಪಲ್ನ ಕಟ್ ಮಾಡಿ ಸಿಪ್ಪೆ ಹಿಂಗೆ ಹಾಕಿದ್ರ. ನಾನು ಸಿಪ್ಪೆ ತೊಗೊಂಡು ಸುಮ್ಮನೆ ಹಾಗೆ ಟೇಸ್ಟ್ ಮಾಡ್ತಾ ಇದ್ದೆ. ನನಗೆ ಎಲ್ಲ ಆ್ಯಪಲ್ ಸಿಪ್ಪೆ ಎಲ್ಲ ತುಂಬಾ ಇಷ್ಟ. ಸಿಕ್ಕಾಪಟ್ಟೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು. ಐನೋ ಅದು ಜಾಸ್ತಿ ಸಿಪ್ಪೆ ಎಲ್ಲ ತಿನ್ನಬಾರ್ದು, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಅಂತಾರೆ. ಬಟ್ ಸಮ್ಟೈಮ್ಸ್ ಒನ್ಸ್ ಇನ್ ಅ ವೈಲ್ ನಾನು ತಿಂತೀನಿ ಅಷ್ಟೇ, ಅಂದರೂ ಆಸೆ ಆದರೆ ಆ ಥರ ತಿಂತೀನಿ. ಆ್ಯಂಡ್ ಇವಾಗ ವ್ಲಾಗ್ ಮಾತಾಡ್ತಾ ಕೆಲಸ ಮಾಡ್ತಾ ಆಲ್ಮೋಸ್ಟ್ ನಂದು ಮನೆ ಕೂಡ ಕ್ಲೀನ್ ಆಯಿತು ಫ್ರೆಂಡ್ಸ್. ಈ ರೂಮ್ ನೋಡ್ಬೋದು ತುಂಬಾ ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆಯಲ್ಲ. ಫಸ್ಟು ಲೈಕ್ ಹೆಂಗೆ ಕಾಣಿಸ್ತಾ ಇತ್ತು, ಇವಾಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಹಾಗೇನೆ ಏನು ಗೊತ್ತಾ, ಲೈಕ್ ಯಾವುದೇ ಕೆಲಸ ಆಗಲಿ ನಾನು ಯಾವಾಗಲೂ ಹೇಳ್ತೀನಿ, ಒಟ್ಟಿಗೆ ಸೇರ್ಕೊಂಡು ಮಾಡಿದ್ರಲ್ಲ ಯಾವ ಕೆಲಸನೂ ಕಷ್ಟ ಅಲ್ಲ, ಎಲ್ಲನೂ ತುಂಬಾ ಆರಾಮಾಗಿ ಆಗುತ್ತೆ. ಅದು ಹೇಳ್ತಾರೆ ಒಗ್ಗಟ್ಟಲ್ಲಿ ತುಂಬಾ ಗತ್ತಿದೆ, ತುಂಬಾ ಶಕ್ತಿ ಇದೆ ಅಂತ. ಸೊ ಆ ಥರ ಫ್ರೆಂಡ್ಸ್. ಆ್ಯಂಡ್ ನಮ್ಮ ಮನೇಲಿ ನಾವು ಯಾರು ನೀನು ಯಾಕೆ ಆ ಥರ ಮಾಡ್ತೀಯ, ನಾನು ಯಾಕೆ ಈ ಕೆಲಸ ಮಾಡಲಿ, ಆ ಥರ ಏನೂ ಇಲ್ಲ. ಸಿಕ್ಕಿದ ಪಕ್ಕಿದ ಕೆಲಸ ಮಾಡ್ತಾ ಇರ್ತೀವಿ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಮನೆ ಕ್ಲೀನ್ ಆಗಬೇಕು ಅಷ್ಟೇ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಈ ಥರ ಮನೆ ಕ್ಲೀನಾಗಿದ್ರೆ ಅಲ್ಲ ಏನೂ ಒಂಥರ ಲೈಫಲ್ಲಿ ಪ್ರಾಬ್ಲಮೇ ಇಲ್ಲ, ತುಂಬಾ ಚೆನ್ನಾಗಿ ಶಾಂತವಾಗಿ ಒಂಥರ ಲೈಫ್ ನಡೀತಾ ಇದೆ ಅಂತ ಅನಿಸುತ್ತೆ. ಸೊ ಐ ಗೆಸ್ ತುಂಬ ಜನಕ್ಕೂ ಆ ಥರ ಈ ಒಂದು ಫೀಲಿಂಗ್ ಬರ್ಬೋದು ಅಂತ ಅನ್ಕೋತೀನಿ. ಸಪೋಸ್ ನಿಮಗೂ ಏನಾದರೂ ಈ ಥರ ಇದ್ದರೆ ಪ್ಲೀಸ್ ಹಂಗೆ ಕಾಮೆಂಟ್ ಮೂಲಕ ತಿಳಿಸಿ. ಬಿಕಾಸ್ ಈ ಥರ ಶೇರ್ ಮಾಡೋಕ್ಕೆ ನಂಗೆ ತುಂಬಾ ಇಷ್ಟ. ರಿಯಲಿ ಹೋಪ್ ಯು ಕ್ಯಾನ್ ರಿಲೇಟ್ ಟು ಮೀ. ಸೊ ಅರುಣಪ್ಪ ಜೊತೆ ಮಾತುಕತೆ ಆಯಿತು, ಇವಾಗ ಮಮ್ಮಿ ಜೊತೆ ಮಾತುಕತೆ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಅವಾಗಲೇ ಅರುಣ್ ಜೊತೆ ಮಾತಾಡಿಸಿದೆ ಆ್ಯಂಡ್ ಇವಾಗ ಮಮ್ಮಿ ಜೊತೆ ಮಾತಾಡಿಸ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಡೋಂಟ್ ಮೈಂಡ್, ಫುಲ್ ಮೆಸ್ ಆಗಿದ್ದೀವಿ ಅಂತ. ಬಿಕಾಸ್ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಆದಮೇಲೆ ನಾವು ಸ್ವಲ್ಪ ಫ್ರೆಶ್ ಆಗೋಣ ಅಂತ ಇರೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಎಸ್ ಮಮ್ಮಿ, ನೆನ್ನೆ ನಾಮಕರಣ ಆಯಿತು ನಿಮ್ಮ ಅಮ್ಮಗೊಂದು. ಈ ಸ್ವಲ್ಪ ಹತ್ರ ಬಾ. ಇವಾಗ ಚಳಿ ಆಗ್ತದೆ, ಅದಕ್ಕೆ ಟೀಚರ್ ಅವರೇ ಹೇಳ್ಬೇಕು ಚೆನ್ನಾಗಿ ಆಯಿತು ಇಲ್ಲ ಸಬ್ಸ್ಕ್ರೈಬರಲ್ಲಿ ನೀವೇ ಹೇಳ್ಬೇಕು ನಮಗೆ ಅಲ್ವಾ. ನಿಂಗೆ ಹೆಂಗೆ ಅನಿಸ್ತೈತೆ? ಚೆನ್ನಾಗಿತ್ತು. ಫ್ರೆಂಡ್ಸ್ ಬಂದು ನಮ್ಮ ಅಣ್ಣನ ಮಗಳು ಮನ್ವಿಕಾ ಅಂತ. ಹೇಳಮ್ಮೆ. ಏನು ಹೇಳೋಣ, ನಾಮಕರಣ ಚೆನ್ನಾಗಾಯಿತು ಇಲ್ವ ಅಂತ ಅದು ನೀವೇ ಹೇಳಿ. ಸಿಂಪಲಾಗಿ ಮಾಡಿದ್ದು, ಯಾರಿಗೂ ಜಾಸ್ತಿ ಕರೆದಿಲ್ಲ. ಅವ್ನು ಬರ್ತಡೇ ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡು ಅದಕ್ಕೆ ಸಿಂಪಲಾಗಿ ಮನೆಯಲ್ಲೇ ಮಾಡಿ ಮುಗಿಸಿದ್ದೀವಿ. ಸಿಂಪಲ್ ಆಗಿ ಒಂಥರ ಗ್ರ್ಯಾಂಡ್ ಆಗಿ ಇತ್ತು ಕಣಮ್ಮಿ. ಅಷ್ಟೊಂದು ತೀರಾ ಮಟ್ಟ ಸಿಂಪಲ್ ಇರಲಿಲ್ಲ ಅಂತ ನನಗನ್ನಿಸ್ತು. ಬಟ್ ಏನಪ್ಪ ಬೇಜಾರು ಅಂದರೆ ಮಮ್ಮಿ ಜಾಸ್ತಿ ಟೈಮ್ ಇರಲಿಲ್ಲ, ಮಮ್ಮಿ ಮತ್ತು ಡ್ಯಾಡಿ. ಅದೊಂದು ಸ್ವಲ್ಪ ಜಾಸ್ತಿ ಬೇಜಾರಾಯಿತು. ಹಾಕೋಗೂ ಇರಲಿಲ್ಲ, ಅದು ನೇಮ್ ರಿವೀಲ್ ಮಾಡಬೇಕಾದ್ರೂ ಇರಲಿಲ್ಲ. ಬೇರೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀವಲ್ಲ ನೋಡುವಂತೆ.